ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಬೇಕಿತ್ತು. ಆದರೆ ಕೆಲವರ ಕುತಂತ್ರದಿಂದ ಸೋಲು ಅನುಭವಿಸಬೇಕಾಯಿತು. ಮುಂದಿನ ದಿನಗಳಲ್ಲಿ ಬಡ್ಡಿ ಸಮೇತ ತೀರಿಸುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ರೇವಣ್ಣ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ದೇವೇಗೌಡರ ಕುಟುಂಬವನ್ನ ಯಾರಿಂದಲೂ ಮುಗಿಸೋದಕ್ಕಾಗಲ್ಲ. ಗೌಡರ ಕುಟುಂಬದವರು ಇಂಥ ನೂರಾರು ತನಿಖೆಯನ್ನ ಎದುರಿಸಿದ್ದೇವೆ. ದೇವೇಗೌಡರು ನಂಬಿದ ಕೆಲವು ಮುಖಂಡರು ನಮ್ಮ ಜೊತೆ ಇದ್ದು ನಮಗೆ ಚಾಕು ಹಾಕಿದ್ದಾರೆ. ಬಿಜೆಪಿ ಪಕ್ಷದ ಮಾಜಿ ಶಾಸಕರ ಜೊತೆ ಕೈ ಸಂಸದರೊಬ್ಬರು ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನೀವೇ ಹೇಳಿ ಅಂತ ಪ್ರಶ್ನಿಸಿದ ಅವರು, ಮುಂದಿನ ದಿನಗಳಲ್ಲಿ ಅವರ ಪಾಡು ಏನಾಗತ್ತೆ ನೋಡಿ. ಎಲ್ಲದಕ್ಕೂ ಉತ್ತರ ಕೊಡದೇ ಇದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಅಂತ ಸವಾಲು ಹಾಕಿದ್ದಾರೆ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕ್ಯಾನೆ ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ಕೂಡಿಸ್ಕೊಂಡು ನಮ್ಮ ದೇವೇಗೌಡರು ಮಗ ನನಗೆ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು. ಮುಂಚೆ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಸಭಾ ಕೇಳಿದ್ರೆ ಅವು ಪ್ರಕಾರ ಹೊರಗಡೆ ಚೇರ್ ಯಾರು ನೀವು ಕಳ್ಕೊತಿರುವಂತೂ ಅವ್ರಿಗೆ ಇತ್ತು. ಅಲ್ಲೊಂದು ಚಾಲೆಂಜ್ ಇತ್ತು, ಏನು 50,000 ಒಂದು ಓಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ. ಪ್ರಕಾಶನ್ 4 ಸಾರಿ ಗೆಲ್ಲಿಸ್ತಿಲ್ವ? ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು. ಇಲ್ಲೇ ಕುಮಾರಸ್ವಾಮಿ ಕೂತವ್ರೆ, ದೇವೇಗೌಡರು, ರಾಜೇ ಪಟೇಲ್ರು, ದೇವರೇಗೌಡರು ಎಲ್ಲ ಸೇರಿ. ಮಂಜುನಾಥ್ ರೈತ ದೇವರೇಗೌಡರು ಇವತ್ತು ಮಂಜು ಫೋನ್ ಹುಡ್ಕೊಂಡೋಗಿಲ್ಲ. ಹಂಗೇನಪ್ಪ, ಈಗ ಅವರೆಲ್ಲ ಸೇರಿ ಒಡ್ಲೆ ಕೂಡ್ ಪ್ರಕಾಶಿಗೆ ಸೀಟ್ ಕೊಡೋದ್ರೆ ನಾನು ಇಲ್ಲಲ್ಲ ಅಂದಿಲ್ವ ಸರ್, 5 ಮನೆಗಳಿಗೆ ಸೀಟ್ ಕೊಡಿಸಿ ಗೆಲ್ಲಿಸ್ಕೊಂಡ್ಬಂದೆ. ಅವತ್ತೇನಾಯಿತು, ಭರವಸೆ ಆದ್ರಿಂದ ಪ್ರಕಾಶ್ ಸೋತು.